ಒಂದು ದೊಡ್ಡ ಪಟ್ಟಣವಿದ್ದಿತ್ತು. ಆ ಪಟ್ಟಣದಲ್ಲಿ ಇರ್ತಾ ಇರುವ ಇಂದ್ರಭವನದಂತ ಒಂದು ದೊಡ್ಡ ಬಂಗಲೆ ಇದ್ದಿತ್ತು. ಆ ಬಂಗಲೆಯ ಯಜಮಾನಿ ಶಾರದಾ. ಶಾರದಾ ಅಂದರೆ ಆ ಊರಲ್ಲಿ ತಿಳಿಯದವರಿಲ್ಲ. ಅಷ್ಟೊಂದು ಆಸ್ತಿ, ಅಷ್ಟೊಂದು ಅಂತಸ್ತು ಇರುವ ಆಕೆಗೆ ಅಹಂಕಾರ ಅಷ್ಟಿಷ್ಟಲ್ಲ. ಆಕೆಗೆ ಒಂದು ವ್ಯಾಪಾರವಿರುತ್ತದೆ. ಆ ವ್ಯಾಪಾರದಲ್ಲಿ ಆಕೆ ಸಂಪಾದಿಸುವ ದುಡ್ಡು ಆಕೆಗೆ ಮತ್ತಷ್ಟು ಪೊಗರು ತರುತ್ತದೆ. ಶಾರದಳ ಗಂಡ ಪ್ರಸಾದ್ ಬಹಳ ಒಳ್ಳೆಯವನು. ಆದರೆ ಮನೆಯಲ್ಲಿ ಶಾರದಳ ಮಾತೆ ಶಾಸನ. ಅವರಿಗೆ 3 ಮಕ್ಕಳು: ರಮೇಶ್, ಸುರೇಶ್, ಅರುಣ್. ಅವರ ಹೆಂಡತಿಯರು ಅನಾಮಿಕಾ, ಅವನಿ, ಅಂಜಲಿ. ಈ 3 ಸೊಸೆಯರು ಬಹಳ ಒಳ್ಳೆಯವರು, ಕಷ್ಟಪಡುವ ತತ್ವವಿರುವವರು. ಆದರೆ ಶಾರದಾ ಮಾತ್ರ ಅವರನ್ನು ಕೆಲಸದವರಿಗಿಂತ ಹೀನವಾಗಿ ನೋಡ್ತಾ ಇದ್ಲು. ಒಂದು ದಿನ ಬೆಳಗ್ಗೆ ಹಾಲ್ನಲ್ಲಿ ಸೋಫಾದಲ್ಲಿ ಕಾಲ್ ಮೇಲೆ ಕಾಲು ಹಾಕಿಕೊಂಡು ಕೂತ್ಕೊಂಡಿರ್ತಾಳೆ ಶಾರದಾ. ಆಗಲೇ ದೊಡ್ಡ ಸೊಸೆ ಅನಾಮಿಕಾ ಕಾಫಿ ತಗೊಂಡು ಬರ್ತಾಳೆ. ಏನೇ ಇದು, ಕಾಫಿನಾ ಇಲ್ವಾ ಕಷಾಯನ? ದಿನ ದಿನಕ್ಕೂ ನೀನ್ ಕೈ ಅಡಿಗೆ ಹಾಳಾಗಿ ಹೋಗ್ತಾ ಇದೆ. ನಿಜಕ್ಕೂ ತವ್ರ ಮನೇಲಿ ಏನ್ ಕಲ್ತ್ಕೊಂಡ್ ಬಂದ್ಯೆ? ಇಲ್ಲ ಅತ್ತೆ, ಯಾವಾಗ್ಲೂ ಮಾಡಿದ ಹಾಗೆ ಮಾಡಿದೀನಿ. ಹಾಲು ಸ್ವಲ್ಪ ಗಟ್ಟಿಯಾಗಿದೆ ಅಂತ ನೀರು ಬೆರೆಸ್ಲಿಲ್ಲ ಅಷ್ಟೇ. ಬಾಯಿ ಮುಚ್ಕೋ. ಎದುರು ಉತ್ತರ ಹೇಳೋದು ತುಂಬಾ ಚೆನ್ನಾಗಿ ಅಭ್ಯಾಸವಾಗಿದೆ ನಿಂಗೆ. ನನ್ನ ಸ್ಥಾಯಿ ಏನು, ನನ್ನ ಸ್ಟೇಟಸ್ ಏನು? ನನ್ ಮನೇಲಿ ನಾನು ಇಂಥ ಕಾಫಿ ಕುಡಿಬೇಕಾ? ತಗೊಂಡೋಗಿದನ. ಆಗಲೇ ಅಲ್ಲಿಗೆ ಪ್ರಸಾದ್ ಬರುತ್ತಾನೆ. ಶಾರದಾ, ಯಾಕೆ ಬೆಳಿಗ್ಗೆನೆ ಹುಡುಗಿನೇ ಹಾಗೆ ಬೈತಾ ಇದ್ಯಾ? ಕಾಫಿ ಚೆನ್ನಾಗಿ ಇದೆಯಲ್ಲ. ನಿನಗೆ ಈ ಮಧ್ಯ ಎಲ್ಲ ವಕ್ರವಾಗಿ ಕಾಣಿಸ್ತಾ ಇದೆ. ನೀವು ಸುಮ್ನಿರಿ, ನಿಮಗೇನು ಹಿಡಿಸಲ್ಲ. ನನ್ನ ಬಿಸ್ನೆಸ್ ಟೆನ್ಷನು ನಂದು. ಇವರೇನು ತಿಂದು ಕೂತ್ಕೊಳ್ಳೋದ್ ಬಿಟ್ಟು 1 ರೂಪಾಯಿ ಸಂಪಾದಿಸೋದಿಲ್ಲ. ನನ್ನ ಮಕ್ಕಳು ನನ್ನ ಬಿಸ್ನೆಸ್ ನೋಡ್ಕೋತಾ ಇದ್ದಾರೆ, ಆದ್ರಿಂದ ಬದುಕ್ತಾ ಇದ್ದೀವಿ. ಇಲ್ಲ ಅಂದ್ರೆ ಇವರು ಮಾತ್ರ ದಂಡಕ್ಕೆ. ಆ ಮಾತುಗಳು ಅಡಿಗೆ ಮನೆಯಲ್ಲಿರುವ ಅವನಿ, ಅಂಜಲಿ ಕೂಡ ಕೇಳಿಸಿಕೊಳ್ಳುತ್ತಾರೆ. ಅನಾಮಿಕಾ ಕಣ್ಣೀರು ಹಾಕೊಂಡು ಅಡಿಗೆ ಮನೆಗೆ ಬರ್ತಾಳೆ. 3 ಸೊಸೆಯರು ಅಲ್ಲಿ ಸಮಾವೇಶವಾಗುತ್ತಾರೆ. ಅಕ್ಕ, ಇನ್ನೆಷ್ಟು ದಿನ ಹೀಗೆ ಅತ್ತೆ ಹತ್ರ ಮಾತುಗಳು ಕೇಳ್ಬೇಕು? ನಾವು ಏನಾದ್ರೂ ಮಾಡಬಾರ್ದಾ? ಹೌದು ಅಕ್ಕ, ಆಕೆಗೆ ದುಡ್ಡಿದೆ ಅಂತ ಪೊಗರು. ನಾವು ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಆಕೆ ಕಣ್ಣಿಗೆ ಕಾಣಿಸೋದಿಲ್ಲ. ನಾವು ಕೂಡ ಏನಾದ್ರೂ ಸಂಪಾದಿಸಿ ತೋರಿಸಿದ ಹೊರತು ಆಕೆ ಬಾಯಿ ಮುಚ್ಚೋದಿಲ್ಲ. ನಿಜಾನೇ, ಆದ್ರೆ ನಾವೇನು ಮಾಡ್ತೀವಿ? ನಮಗೆ ಹೊರಗೆ ಹೋಗಿ ಕೆಲಸ ಮಾಡುವ ಅನುಮತಿ ಇಲ್ಲ. ಆಕೆ ನಮ್ಮನ್ನ ಹೊಸಲು ದಾಟೋಕ್ ಬಿಡಲ್ವಲ್ಲ. ನಾವು ಹೊರಗೆ ಹೋಗಬೇಕಾದ ಅಗತ್ಯವಿಲ್ಲ ಅಕ್ಕ. ನಮ್ಮ ಮನೆ ಮಾಡಿ ಮೇಲೆ ಬಹಳ ದೊಡ್ಡ ಜಾಗನೇ ಇದೆ ಅಲ್ಲ, ಅದೆಲ್ಲ ಖಾಲಿಯಾಗೇ ಇದೆ. ಅಲ್ಲಿ ನಾವು ಏನಾದ್ರೂ ಮಾಡೋಣ. ಅಲ್ಲಿ ಏನ್ ಮಾಡ್ತೀವಿ ಅವನಿ? ಬಿಸಿಲಿಗೆ ಒಣಗೋದ್ ಬಿಟ್ಟು. ಒಂದು ಐಡಿಯಾ ಇದೆ. ಈ ಮಧ್ಯ ಆರ್ಗ್ಯಾನಿಕ್ ತರಕಾರಿಗಳಿಗೆ ಹೊರಗಡೆ ಬಹಳ ಡಿಮ್ಯಾಂಡ್ ಇದೆ. ನಾವು ಮಹಡಿ ಮೇಲೆ ನಮ್ಮ ತರಕಾರಿಗಳನ್ನ ಬೆಳೆಸೋಣ. ನಮಗೆ ಅಗತ್ಯಕ್ಕೂ ಆಗತ್ತೆ, ಮಿಕ್ಕವನ್ನ ಹೊರಗಡೆ ಮಾರಿದ್ರೆ ಒಳ್ಳೆ ಲಾಭ ಕೂಡ ಬರುತ್ತಲ್ಲ. ವಾವ್, ಸೂಪರ್ ಐಡಿಯಾ ಅಕ್ಕ. ಆದರೆ ಅತ್ತೆ ಒಪ್ಕೋತಾರೆ ಅಂದ್ಕೋತಿಯಾ? ಆಕೆಗೆ ತಿಳಿಯದೆ ಹಾಗೆ ಶುರು ಮಾಡೋಣ. ಮಾವಯ್ಯನ ಸಹಾಯ ಕೂಡ ತಗೊಳ್ಳೋಣ. ಹಾಗೆ ಅಂದುಕೊಂಡು ಆ ದಿನ ಸಾಯಂಕಾಲ 3 ಸೊಸೆಯರು ತಮ್ಮ ಗಂಡಂದಿರ ಹತ್ರ ಈ ವಿಷಯ ಚರ್ಚಿಸುತ್ತಾರೆ. ರಮೇಶ್, ಸುರೇಶ್, ಅರುಣ್ ಮೊದಲು ಸ್ವಲ್ಪ ಭಯಪಟ್ಟರು. ಹೆಂಡತಿಯರ ಹಠ ನೋಡಿ ಸರಿ ಅನ್ನುತ್ತಾರೆ. ಪ್ರಸಾದ್ ಕೂಡ ಅವರಿಗೆ ರಹಸ್ಯವಾಗಿ ಬೀಜಗಳು, ಮಣ್ಣು, ಗ್ರೋ ಬ್ಯಾಗ್ಸ್ ತಂದು ಕೊಡುತ್ತಾನೆ. ಮಾರನೇ ದಿನದಿಂದ ಸೊಸೆ 3 ಮಹಡಿ ಮೇಲೆ ಕೆಲಸ ಶುರು ಮಾಡುತ್ತಾರೆ. ಹಾಗಿರುವಾಗ ಕೆಲವು ದಿನಗಳ ನಂತರ ಶಾರದಾ ಅಂದುಕೊಳ್ಳದೆ ಮಹಡಿ ಮೇಲೆ ಹೋಗುತ್ತಾಳೆ. ಅಲ್ಲಿ ಮಣ್ಣಿನ ಕುಂಡಗಳು, ಗ್ರೋ ಬ್ಯಾಗ್ಸ್ ನೋಡಿ ಗಟ್ಟಿಯಾಗಿ ಅರಚುತ್ತಾಳೆ. ಏನ್ರೇ ಇದು, ನನ್ನ ಅಂದವಾದ ಮನೆನ ಹಾಳು ಮಾಡ್ತಾ ಇದ್ದೀರಾ? ಈ ಮಣ್ಣೇನು, ಈ ಕಸವೇನು? ಆಗ ಶಾರದಳ ಅರಚಾಟಕ್ಕೆ ಸೊಸೆಯಂದ್ರು 3 ಹಾಗೆ ಪ್ರಸಾದ್ ಮೇಲೆಗೆ ಬರುತ್ತಾರೆ. ಅತ್ತೆ, ಅದು ಕಸ ಅಲ್ಲ, ನಾವು ತರಕಾರಿ ಗಿಡಗಳನ್ನ ಇಟ್ಟಿದೀವಿ. ತರಕಾರಿಗಳ? ನನ್ ಮನೆ ಮಹಡಿ ಮೇಲೆ ತರಕಾರಿ ಬೆಳೆಸ್ತಾ ಇದ್ದೀರಾ? ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಕೋಟಿ ಸಂಪಾದಿಸುವ ನನ್ನ ಮನೆಯಲ್ಲಿ ಚಿಲ್ಲರೆ ತರಕಾರಿ ವ್ಯಾಪಾರ ಮಾಡ್ತೀರಾ? ತಕ್ಷಣ ಇದನ್ನೆಲ್ಲ ಕಿತ್ತು ಬಿಸಾಕ್ಬಿಡಿ. ಶಾರದಾ, ಯಾಕೆ ಹೇಗೆ ಅರಚ್ತಾ ಇದ್ಯಾ? ಅವರೇನು ಸುಮ್ನೆ ಮಾಡ್ತಾ ಇದ್ದಾರೆ. ಮೇಲಾಗಿ ತರಕಾರಿಗಳು, ಸೊಪ್ಪುಗಳು ನಮ್ಮನೆಗೆ ಅಲ್ವಾ? ಹೊರಗೆ ಔಷಧಿ ಹಾಕಿದ್ದನ್ನ ತಂದು ತಿನ್ನೋದಕ್ಕಿಂತ ಇದು ಒಳ್ಳೇದೇ ಅಲ್ವಾ? ನನಗದೆಲ್ಲ ಅನಗತ್ಯ. ನನ್ ಮನೆ ಅಂದ ಹಾಳಾಗ್ಬಾರ್ದು. ನಾಳೆಗೆಲ್ಲ ಇವೆಲ್ಲ ಇಲ್ಲಿ ಇರ್ಕೂಡ್ದು. ಇಲ್ಲ ಅಂದ್ರೆ ನಿಮ್ಮ 3ರನ್ನ ತವ್ರ ಮನೆ ಕಳಿಸ್ತೀನಿ. ಅತ್ತೆ, ಒಂದು ಅವಕಾಶ ಕೊಡಿ. ಇದು ಬೆಳೆದ ನಂತರ ನಿಮ್ಗೆ ಹಿಡಿಸುತ್ತೆ. ಮನೆ ಅಂದ ಹಾಳಾಗದ ಹಾಗೆ ನಾವು ನೋಡ್ಕೋತೀವಿ. ಪ್ಲೀಸ್ ಅತ್ತೆ. ಹೌದು ಅತ್ತೆ, ನಾವು ಬಹಳ ಜಾಗ್ರತೆಯಿಂದನೇ ಮಾಡ್ಕೋತೀವಿ.
ಸರಿ ಹೋಗ್ಲಿ ಬಿಡಿ, ಒಂದು ತಿಂಗಳ ತನಕ ಟೈಮ್ ಕೊಡ್ತೀನಿ. ಇಷ್ಟೊಳಗೆ ಆ ಗಿಡಗಳು ಬೆಳೆಯದೇ ಇದ್ರೆ, ಇಲ್ಲಾಂದ್ರೂ ನನ್ನ ಮನೆ ಹಾಳಾದ್ರೂ ಕೂಡ ನಿಮ್ಮ ಕತೆ ಮಾಡಿಸ್ತೀನಿ, ಜಾಗ್ರತೆ ಎಂದು ಶಾರದಾ ಇಷ್ಟದಿಂದಲೇ ಒಪ್ಪಿಕೊಂಡು ಕೆಳಗಡೆ ಹೋಗುತ್ತಾಳೆ. ಆಗಿನಿಂದ ಸೊಸೆಯರು ಮೂವರು ಆ ಗಿಡಗಳನ್ನು ತಮ್ಮ ಮಕ್ಕಳ ಹಾಗೆ ನೋಡ್ಕೊತಾ ಇರ್ತಾರೆ. ಬೆಳಿಗ್ಗೆ ಸಾಯಂಕಾಲ ನೀರು ಹಾಕುವುದು, ಕಳೆಗಳನ್ನ ತೆಗೆಯುವುದು, ಸೇಂದ್ರಿಯ ಗೊಬ್ಬರಗಳನ್ನು ಹಾಕುವುದು ಮಾಡುತ್ತಾ ಇರುತ್ತಾರೆ. ಹಾಗೆ ಅವರ ಕಷ್ಟಕ್ಕೆ ಪ್ರತಿಫಲವಾಗಿ ಒಂದು ತಿಂಗಳಲ್ಲಿ ಮಾಡಿ ಮೇಲೆ ಹಚ್ಚನೆಯ ತೋಟ ಬೆಳಗುತ್ತದೆ. ಸೋರೆಕಾಯಿ, ಹೀರೆಕಾಯಿ, ಟೊಮೊಟೊ, ಬದನೆಕಾಯಿ, ಮೆಣಸಿನಕಾಯಿ, ತರತರವಾದ ಹಸಿರು ಸೊಪ್ಪುಗಳಿಂದ ಮಹಡಿ ಕಳಕಳೆಯಾಗಿರುತ್ತದೆ. ಹಾಗಿರುವಾಗ ಒಂದು ದಿನ ಬೆಳಿಗ್ಗೆ ಅನಾಮಿಕಾ, ಅವನಿ, ಅಂಜಲಿ ತರಕಾರಿಗಳನ್ನ ಕೊಯ್ತಾ ಇರ್ತಾರೆ. ಅಕ್ಕ ನೋಡು, ಈ ಸೊರೆಕಾಯಿ ಎಷ್ಟು ಉದ್ದವಾಗಿದೆ, ಮಾರ್ಕೆಟ್ ಅಲ್ಲಿ ಕೂಡ ಇಷ್ಟು ಫ್ರೆಶ್ ಆಗಿ ಸಿಕ್ಕೋದಿಲ್ಲ. ಹೌದು ಅಂಜಲಿ, ಈ ಟೊಮೊಟೊಸ್ ನೋಡು, ಹಣ್ಣು ಮೆಣಸಿನಕಾಯಿ ಹೇಗೆ ಕೆಂಪಗಿದೆ. ನಾವು ಪಟ್ಟ ಕಷ್ಟಕ್ಕೆ ಸರಿಯಾದ ಫಲ ಸಿಕ್ಕಿದೆ. ಈ ದಿನ ನಮ್ಮ ಮನೆಗೆ ಸರಿ ಹೋಗುವಷ್ಟು ಇಟ್ಕೊಂಡು ಮಿಕ್ಕ ದಿನ ಹೊರಗೆ ಮಾರೋಣ. ಮಾವಯ್ಯ ಕೆಳಗಡೆ ಗೇಟ್ ಹತ್ರ ಚಿಕ್ಕ ಸ್ಟಾಲ್ ಅನ್ನ ಇಡ್ತೀನಿ ಎಂದಿದ್ದಾರೆ. ಹಾಗೆ ಅಂದುಕೊಂಡು ಅವರು ಬೆಳೆದ ತರಕಾರಿಗಳನ್ನ ಕೆಳಗಡೆ ಗೇಟ್ ಹತ್ರ ಒಂದು ಟೇಬಲ್ ಮೇಲೆ ಇಡುತ್ತಾರೆ. ಆರ್ಗ್ಯಾನಿಕ್ ವೆಜಿಟೇಬಲ್ಸ್, ಔಷಧಿ ಇಲ್ಲದ ಸ್ವಚ್ಛವಾದ ತರಕಾರಿ ಅಂತ ಬೋರ್ಡ್ ಇಡುತ್ತಾರೆ. ಆ ದಾರಿಯಲ್ಲಿ ಹೋಗುವವರು ಆ ತರಕಾರಿಗಳ ಯೋಗ್ಯತೆ ನೋಡಿ ಅದನ್ನ ಕೊಳ್ಳಲಿಕ್ಕೆ ಮೈ ಮೇಲೆ ಬೀಳ್ತಾರೆ. ಅರ್ಧ ಗಂಟೆ ಒಳಗೆ ತರಕಾರಿ ಎಲ್ಲ ಮಾರಾಟವಾಗುತ್ತದೆ. ಅನಾಮಿಕಳ ಕೈ ತುಂಬ ದುಡ್ಡಿನಿಂದ ಒಳಗೆ ಬರುತ್ತಾಳೆ. ಆ ಸಮಯದಲ್ಲಿ ಹಾಲ್ ನಲ್ಲಿ ಶಾರದಾ ಫೋನ್ ನಲ್ಲಿ ಯಾರ ಜೊತೆನೋ ಗಟ್ಟಿಯಾಗಿ ಮಾತಾಡ್ತಾ ಇರ್ತಾಳೆ. ಏನು, ಆರ್ಡರ್ಸ್ ಕ್ಯಾನ್ಸಲ್ ಆಯ್ತಾ? ಯಾಕೆ? ನಾನು ಶಾರದಾ, ನನ್ನ ಸಾಮಾನಲ್ಲಿ ಕ್ವಾಲಿಟಿ ಇಲ್ಲ ಅಂತೀರಾ? ಎಷ್ಟು ಧೈರ್ಯ ನಿಮಗೆ? ಸರಿ, ನಿಮ್ ಇಷ್ಟ, ನೀವೇ ನಷ್ಟ ಹೋಗ್ತೀರಾ ಹಾಗೆ ಅನ್ನುತ್ತಾ ಫೋನ್ ಇಟ್ಟು ತಲೆ ಹಿಡಿದುಕೊಂಡು ಕುತ್ಕೋತಾಳೆ. ಆಗಲೇ ಅನಾಮಿಕಾ ಅಲ್ಲಿಗೆ ಬರ್ತಾಳೆ. ಅತ್ತೆ, ಈಗೇನ್ ಬೇಕು ನಿಂಗೆ? ನೋಡ್ತಾ ಇದ್ದೀಯಲ್ಲ, ನಂಗೆ ತಲೆ ನೋವ್ತಾ ಇದೆ. ಅದಲ್ಲ ಅತ್ತೆ, ಈ ದಿನ ನಾವು ಮಾಡಿ ಮೇಲೆ ಬೆಳೆದ ತರಕಾರಿಗಳನ್ನ ಹೊರಗಡೆ ಮಾರಿದ್ರೆ ಇಷ್ಟು ದುಡ್ಡು ಬಂತು ಅತ್ತೆ. ಆಗ ಅನಾಮಿಕಳ ಕೈಯಲ್ಲಿರುವ ದುಡ್ಡನ್ನು ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಆದರೆ ಮೇಲಕ್ಕೆ ಗರ್ವದಿಂದ ನಟಿಸುತ್ತಾಳೆ. ಓಹೋ, ತರಕಾರಿ ಮಾರಿದ ದುಡ್ಡು ತಂದ್ಯಾ? ಎಷ್ಟು ಬಂತು ಏನೋ? 100, 200? ಆ ಚಿಲ್ಲರೆ ದುಡ್ಡು ನನ್ಗೇನಕ್ಕೆ? ನಿನ್ ಹತ್ರನೇ ಇಟ್ಕೋ, ನನ್ನ ಚಪ್ಪಲಿ ಬೆಲೆ ಕೂಡ ಬರಲ್ಲ ಅದು. ಇಲ್ಲ ಅತ್ತೆ, ಈ ಒಂದು ದಿನವೇ 5,000 ರೂಪಾಯಿವರೆಗೂ ಬಂತು. ಏನು, 5,000ನಾ? ಆ ಹುಚ್ಚು ಗಿಡಗಳಿಗ? ಹೌದು ಅತ್ತೆ, ಅದು ಹುಚ್ಚು ಗಿಡಗಳಲ್ಲ, ಉತ್ತಮವಾದ ಗಿಡಗಳು. ಜನಕ್ಕೆ ಆರೋಗ್ಯವಂದ್ರೆ ಎಷ್ಟು ಇಷ್ಟನೋ ನಮ್ಗೆ ಈ ದಿನವೇ ತಿಳಿಯಿತು. ಅದನ್ನು ಕೇಳಿ ಶಾರದಾ ಆಶ್ಚರ್ಯ ಹೋದರೂ ತನ್ನ ಅಹಂಕಾರ ಒಪ್ಪಿಕೊಳ್ಳದೆ ಮೌನವಾಗಿದ್ದು ಬಿಡುತ್ತಾಳೆ. ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಾ ಅವರ ತರಕಾರಿ ಬಿಸ್ನೆಸ್ 3 ಹೂವಿಗೆ 6 ಕಾಯಿಯ ಹಾಗೆ ವರ್ಧಿಸುತ್ತದೆ. ಅವರು ಮಹಡಿ ಮೇಲೆ ಮತ್ತಷ್ಟು ಸ್ಥಳದಲ್ಲಿ ಚಪ್ರ ಹಾಕಿ ಬಳ್ಳಿ ಜಾತಿಯ ತರಕಾರಿಗಳನ್ನು ಕೂಡ ಬೆಳೆಸಲಿಕ್ಕೆ ಶುರು ಮಾಡುತ್ತಾರೆ. ಊರಿನಲ್ಲಿ ಎಲ್ಲರೂ ಶಾರದಾ ಅವರು ಸೊಸೆಯರು ಬೆಳೆದ ತರಕಾರಿಗಳು ಅದ್ಭುತ ಎಂದು ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಮತ್ತೊಂದು ಕಡೆ ಶಾರದಾಳ ಬಿಸ್ನೆಸ್ ಮಾತ್ರ ಏಟು ತಿನ್ನಲಿಕ್ಕೆ ಶುರುವಾಗುತ್ತದೆ. ಆಕೆಯ ಅಹಂಕಾರದಿಂದ ಕಸ್ಟಮರ್ ಜೊತೆ ದುರ್ಸಾಗಿ ನಡೆದುಕೊಳ್ತಾ ಇದ್ದುದರಿಂದ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಕ್ಯಾನ್ಸಲ್ ಆಗುತ್ತೆ. ಸಾಲದವರು ಮನೆಗೆ ಬಂದು ಜಗಳವಾಡೋದಕ್ಕೆ ಶುರು ಮಾಡುತ್ತಾರೆ. ಹಾಗಿರುವಾಗ ಒಂದು ದಿನ ಸಾಯಂಕಾಲದ ಸಮಯದಲ್ಲಿ ಶಾರದಾ ಮನೆಯಲ್ಲಿ ದೀನವಾಗಿ ಕೂತಿರುತ್ತಾಳೆ. ಪ್ರಸಾದ್ ಮಕ್ಕಳು ಕೂಡ ವಿಚಾರ ಮಾಡ್ತಾ ಇರ್ತಾರೆ. ಅಮ್ಮ, ಈಗ ಏನ್ ಮಾಡೋಣ? ಸಾಲದವರು ನಾಳೆ ಒಳಗೆ 10 ಲಕ್ಷ ಕಟ್ಟು ಅಂತ ಇದ್ದಾರೆ. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ನೀಲಾಗಿದೆ. ಹೌದು ಅಮ್ಮ, ನಿನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಮೋಸ ಮಾಡಿದ್ದಾರೆ. ಈಗ ನಮ್ಮ ಪರಿಸ್ಥಿತಿ ಏನು? ಎಲ್ಲ ನನ್ ಕರ್ಮ. ನಾನು ಎಲ್ಲರನ್ನು ಕೀಳಾಗಿ ನೋಡಿದೆ, ನನ್ ಮಾತೆ ನಡಿಬೇಕು ಅಂತ ಬೀಗದೆ. ಈಗ ನನ್ನ ಹತ್ರ ಚಿಲ್ಲರೆ ಕಾಸು ಕೂಡ ಇಲ್ಲ. ಈ ಮನೆ ಕೂಡ ಮಾರಬೇಕಾದ ಪರಿಸ್ಥಿತಿ ಬರುತ್ತಾ ಏನೋ. ಅದನ್ನು ಕೇಳಿದ ನಂತರ ಶಾರದಾಳ ಮಾತಿನಲ್ಲಿ ಪಶ್ಚಾತ್ತಾಪ, ಭಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ಆಗಲೇ ಅನಾಮಿಕಾ, ಅಂಜಲಿ, ಅವನಿ ಮೂವರು ಅಲ್ಲಿಗೆ ಬರುತ್ತಾರೆ. ಅನಾಮಿಕಳ ಕೈಯಲ್ಲಿ ಒಂದು ದೊಡ್ಡ ಬ್ಯಾಗ್ ಇರುತ್ತದೆ. ಅತ್ತೆಯವರೇ, ನೀವು ಅಧೈರ್ಯ ಮಾಡ್ಕೋಬಿಡಿ, ಈ ಮನೆ ಮಾರಬೇಕಾದ ಅಗತ್ಯವಿಲ್ಲ. ಅನಾಮಿಕಾ, ಏನ್ ಮಾತಾಡ್ತಾ ಇದೀಯಾ? 10 ಲಕ್ಷ ಅಂದ್ರೆ ಮಾತಲ್ಲಮ್ಮ. ತಗೊಳ್ಳಿ ಅತ್ತೆ. ಹಾಗೆ ಎಂದು ಅನಾಮಿಕಾ ಬ್ಯಾಗ್ ಅನ್ನ ಟೇಬಲ್ ಮೇಲೆ ಇಡುತ್ತಾಳೆ. ಇದರಲ್ಲಿ 15 ಲಕ್ಷದವರೆಗೂ ಇದೆ. ಅದನ್ನು ಕೇಳಿ ಎಲ್ಲರೂ ಶಾಕ್ ಆಗುತ್ತಾರೆ. ಶಾರದಾ ಕಣ್ಣು ದೊಡ್ಡದಾಗಿ ಮಾಡಿ ನೋಡ್ತಾಳೆ. 15 ಲಕ್ಷನ? ಎಲ್ಲಿಂದ ಅನಾಮಿಕಾ? ಇದು ನಿನ್ನ ತವರು ಮನೆಯಿಂದ ತಂದ್ಯಾ? ಇಲ್ಲ ಅತ್ತೆ, ಇದು ನಾವು ಮಹಡಿ ಮೇಲೆ ಬೆಳೆದ ತರಕಾರಿಯ ದುಡ್ಡು. ಹೌದು ಅತ್ತೆ, ಕಳೆದ 6 ತಿಂಗಳಿಂದ ನಾವು ಬಂದ ಲಾಭವನ್ನು 1 ರೂಪಾಯಿ ಕೂಡ ಖರ್ಚು ಮಾಡದೆ ಎತ್ತಿಟ್ಟಿದ್ವಿ. ನಮಗೆ ಗೊತ್ತು, ಯಾವತ್ತಾದ್ರೂ ಈ ದುಡ್ಡು ಮನೆಗೆ ಅಗತ್ಯವಾಗುತ್ತೆ ಅಂತ. ಕೇವಲ ತರಕಾರಿ ಮಾರಿ ಇಷ್ಟು ದುಡ್ಡು ಸಂಪಾದಿಸಿದೀರಾ? ಹೌದು ಅತ್ತೆ,
ನಮ್ಮದು ದೊಡ್ಡ ಬಂಗಲೆ. ಮಹಡಿ ಮೇಲೆ ನಾವು ಹಾಕಿದ ಶಾಸ್ತ್ರೀಯ ಪದ್ಧತಿಯಿಂದ ಬೆಳೆದ ಬೆಳೆ ಚೆನ್ನಾಗಿ ಬೆಳೆದಿದೆ. ದೊಡ್ಡ ದೊಡ್ಡ ಹೋಟೆಲ್ಸ್ ಅವರು, ಸೂಪರ್ ಮಾರ್ಕೆಟ್ ಅವರು ನಮ್ಮ ಹತ್ರನೇ ಅಡ್ವಾನ್ಸ್ ಕೊಟ್ಟು ತರಕಾರಿ ತಗೋತಾ ಇದ್ದಾರೆ. ಈಗ ನಾವು ಮಾಡಿ ಮೇಲೆ ಇರುವ ತೋಟ ಒಂದು ದೊಡ್ಡ ವ್ಯಾಪಾರ ಸಾಮ್ರಾಜ್ಯತೆ. ಆ ಸಮಯದಲ್ಲಿ ಅನಾಮಿಕಳ ಮಾತಿಗೆ ಶಾರದಳ ಎದೆ ಭಾರವೆನಿಸುತ್ತದೆ. ತಾನು ಯಾರನ್ನಾದರೂ ಕೆಲಸಕ್ಕೆ ಬಾರದವರು ಎಂದು, ಕೈಲಾಗದವರು ಎಂದು ಬೇಸರಿಸಿದ್ದಳು. ಈ ದಿನ ಆ ಸೊಸೆಯರೇ ತನ್ನ ಮರ್ಯಾದೆ ನಿಲ್ಲಿಸಿರುತ್ತಾರೆ. ಅವಳ ವ್ಯಾಪಾರ ಅಹಂಕಾರದಿಂದ ಕುಸಿದು ಹೋದರೆ ಅವರ ವ್ಯಾಪಾರ ವಿನಯದಿಂದ, ಕಷ್ಟದಿಂದ ಗೆದ್ದಿದೆ. ಶಾರದಾ ಎದ್ದು ಹೋಗಿ ಮೂವರು ಸೊಸೆಯಂದಿರನ್ನು ಆಪ್ಯಾಯದಿಂದ ಆಲಂಗಿಸುತ್ತಾಳೆ. ನನ್ನನ್ನು ಕ್ಷಮಿಸ್ಬಿಡಿ ಸೊಸೆಯಂದ್ರೆ, ನನ್ನ ಕಣ್ಣಿಗೆ ಪೊಗರು ಅನ್ನುವ ಪೊರೆ ಕಟ್ಟಿತು. ನಿಮ್ಮನ್ನ ಯಾವಾಗಲೂ ಕೀಳಾಗಿ ನೋಡದೆ. ನನ್ನ ಅಹಂಕಾರವೇ ನನ್ನನ್ನ ಈ ಸ್ಥಿತಿಗೆ ತಂದಿದೆ. ಆದರೆ ನೀವು ಮಾತ್ರ ನನ್ನನ್ನ ಈ ಪರಿಸ್ಥಿತಿಯಲ್ಲಿ ಆಧರಿಸಿದ್ದೀರಾ. ಈ ದುಡ್ಡು ನಿಮ್ಮದು, ನಿಮ್ಮ ಕಷ್ಟ. ಅತ್ತೆ, ಇದು ನಿಮ್ಮ ಮನೆ, ನಾವು ನಿಮ್ಮ ಮಕ್ಕಳೇ. ಈ ಆಸ್ತಿ ಹೋದ್ರೆ ಮತ್ತೆ ಸಂಪಾದಿಸಬಹುದು, ಆದ್ರೆ ಈ ಕುಟುಂಬ ಅತ್ಯಂತ ಮುಖ್ಯ. ಅತ್ತೆ, ಈ ದುಡ್ಡಿನಿಂದ ಸಾಲ ತೀರಿಸಿ. ನೋಡಿದ್ಯಾ ಶಾರದಾ, ನಾನು ಮೊದ್ಲೇ ಹೇಳಿದ್ದೆ, ಮಣ್ಣನ್ನು ನಂಬಿದವರು ಯಾವತ್ತೂ ಹಾಳಾಗಲ್ಲ ಅಂತ. ನಮ್ಮ ಸೊಸೆಯರು ಬಂಗಾರದ ತಾಯಿ. ಹೌದು ಅಮ್ಮ, ನಾವು ಬಿಸ್ನೆಸ್ ಅಂತ ತಿರುಗಿದ್ವಿ ಹೊರತು ಮನೆಯಲ್ಲಿಯೇ ಲಕ್ಷ್ಮೀದೇವಿ ಇದೆ ಅಂತ ಗುರುತಿಸಲಾರ್ದೆ ಹೋದ್ವಿ. ಇನ್ ಮೇಲಿಂದ ಈ ಮನೆಯಲ್ಲಿ ನಾನು ಯಜಮಾನಿ ಅಲ್ಲ, ನನ್ನ ಸೊಸೆಯರೇ ಈ ಮನೆಗೆ ಮಹಾಲಕ್ಷ್ಮಿಯರು. ಈ ದಿನದಿಂದ ನನ್ನ ಬಿಸ್ನೆಸ್ ಬೇರೆ ಅಲ್ಲ, ನಿಮ್ಮ ಬಿಸ್ನೆಸ್ ಬೇರೆ ಅಲ್ಲ. ನಾವೆಲ್ಲರೂ ಸೇರಿ ಈ ಮಾಡಿ ಮೇಲೆ ವ್ಯವಸಾಯಗಳನ್ನ ಮಾಡಿಕೊಂಡು ದೊಡ್ಡ ಸ್ಥಾಯಿಗೆ ತಗೊಂಡು ಹೋಗೋಣ. ನಿಜವೇನಾ ಅತ್ತೆ? ಹೌದಮ್ಮ ಸೊಸೆಯೇ, ನಾಳೆಯಿಂದಲೇ ನಾನು ಕೂಡ ನಿಮ್ಮ ಜೊತೆ ಮಹಡಿ ಮೇಲೆ ಬರ್ತೀನಿ. ನನಗೆ ಕೂಡ ಆ ಗಿಡಗಳಿಗೆ ನೀರ್ ಹಾಕ್ಬೇಕು ಅಂತಿದೆ. ಆ ಹಚ್ಚನೆಯ ಗಿಡಗಳನ್ನ ನೋಡ್ಬೇಕು ಅನ್ಸಿದೆ. ಅಮ್ಮ, ಅತ್ತೆ ಬಂದ್ರೆ ಗಿಡಗಳು ಕೂಡ ಭಯಪಟ್ಟು ಇನ್ನು ಸ್ವಲ್ಪ ಹೆಚ್ಚು ಬೆಳೆ ಬರುತ್ತೆ ಏನೋ. ಅಂಜಲಿ ನಗುತ್ತಾ ಹೇಳಿದ ಈ ಮಾತಿಗೆ ಎಲ್ಲರೂ ನಗುತ್ತಾರೆ. ಹಾಗೆ ಮಾರನೇ ದಿನದಿಂದ ಆ ಮನೆ ಕಳಕಳಿಯಾಗಿ ಹೋಗುತ್ತದೆ. ಸಾಲಗಳೆಲ್ಲ ತೀರಿ ಹೋಗುತ್ತದೆ. ಶಾರದಾ ತನ್ನ ಹಳೆ ಬಿಸ್ನೆಸ್ ಪದ್ಧತಿ ಬದಲಾಯಿಸಿಕೊತಾಳೆ. ಸೊಸೆಯಂದರ ಜೊತೆ ಸೇರಿ ಮಾಡಿ ಮೇಲೆ ಬಿಸ್ನೆಸ್ ಅಲ್ಲಿ ಸಹಾಯ ಮಾಡುತ್ತಾಳೆ. ನಾಲ್ವರು ವ್ಯಾಪಾರವನ್ನು ಶಾರದಾ ಆರ್ಗ್ಯಾನಿಕ್ ಗಾರ್ಡನ್ಸ್ ಎನ್ನುವ ಹೆಸರಿನಿಂದ ರಿಜಿಸ್ಟರ್ ಮಾಡಿಸಿಕೊಳ್ಳುತ್ತಾರೆ. ಈಗ ಆ ಊರಿನಲ್ಲಿ ಯಾವ ಫಂಕ್ಷನ್ ನಡೆದರೂ ತರಕಾರಿಗಳು ಶಾರದಾ ಅವರ ಮನೆಯಿಂದಲೇ ಹೋಗುತ್ತದೆ. ಸೊಸೆಯರು ಮಾಡಿದ ಕೆಲಸಕ್ಕೆ ಅತ್ತೆ ಗರ್ವದಿಂದ ತಲೆ ಎತ್ತಿಕೊಳ್ಳುತ್ತಾಳೆ. ಅಹಂಕಾರ ಸೋತು ಹೋಗುತ್ತದೆ, ಆಪ್ಯಾಯತೆ ಗೆಲ್ಲುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಶ್ರೀರಂಗಪಲ್ಲಿ ಅನ್ನುವ ಗ್ರಾಮ ಹಚ್ಚನೆಯ ಹೊಲ ಗದ್ದೆಗಳಿಂದ ಪ್ರಶಾಂತವಾಗಿರುತ್ತದೆ. ಆದರೆ ಪ್ರಸಾದ್ ಅವರ ಮನೆಯಲ್ಲಿ ಮಾತ್ರ ಕರೆಂಟ್ ಬಿಲ್ಲು ಹೋದ ತಿಂಗಳಿಗಿಂತ ಈ ತಿಂಗಳು ಹೆಚ್ಚಾಗಿ ಬಂದಿರುವುದು ದೊಡ್ಡ ಚರ್ಚೆಗೆ ದಾರಿ ಕೊಡುತ್ತದೆ. ಇದಕ್ಕೆ ಕಾರಣ ಆ ಮನೆಯ ಎರಡನೇ ಸೊಸೆ ಅವನಿ, ಮೂರನೇ ಸೊಸೆ ಅಂಜಲಿ. ಇವರಿಬ್ಬರಿಗೆ ಪ್ರಪಂಚದಲ್ಲಿ ಯಾವ ವಾರ್ತೆ ಕೇಳಿದ್ರೂ ಭಯವಿಲ್ಲ ಹೊರತು ಕರೆಂಟ್ ರೀಡಿಂಗ್ ಹೆಚ್ಚಾಗಿದೆ ಅಂತ ತಿಳಿದ್ರೆ ಮಾತ್ರ ಎದೆ ನಿಂತು ಹೋಗುತ್ತೆ. ಅನಾಮಿಕ ಎಷ್ಟು ಸಲ ಹೇಳಿದ್ರು ಅವರ ಜಿಪುಣತನ ಹಿಡಿತಕ್ಕೆ ಬರ್ತಾ ಇರ್ಲಿಲ್ಲ. ನೋಡಿದ್ಯಾ ಅಂಜಲಿ, ಹೋದ ತಿಂಗಳಿಗೂ ಈ ತಿಂಗಳಿಗೂ 50 ಯೂನಿಟ್ ಬದಲಾವಣೆ ಬಂದಿದೆ. ಅಂದ್ರೆ ಈ ತಿಂಗಳು ನಾವು ಕರೆಂಟ್ ಬಿಲ್ಲು 200 ರೂಪಾಯಿ ಹೆಚ್ಚಾಗಿದೆ ಅನ್ನೋ ಮಾತು. ನಾವು AC ಉಪಯೋಗಿಸಲ್ಲ, ಗೀಸರ್ ಉಪಯೋಗಿಸಲ್ಲ, ಕೇವಲ ಫ್ಯಾನ್ಗೆ ಇಷ್ಟು ಬಿಲ್ ಬರೋದೇನು? ಹೌದು ಅಕ್ಕ, ನಾನು ಕೂಡ ಲೆಕ್ಕ ಹಾಕಿದೆ. ರಾತ್ರಿ ಹೊತ್ತು ನಾವು ಮನೆಯಲ್ಲಿ 5 ಫ್ಯಾನ್ ತಿರುಗ್ತಾ ಇರುತ್ತೆ. ಒಂದೊಂದು ಫ್ಯಾನ್ ಗಂಟೆಗೆ ಇಷ್ಟು ವ್ಯಾಟ್ಸ್ ಹಾಕೊಂಡ್ರೆ ಬೆಳಗಾಗುವ ಹೊತ್ತಿಗೆ ನಮ್ಮ ಜೇಬಿಗೆ ಕನ್ನ ಬೀಳುತ್ತೆ. ಆ ಫ್ಯಾನ್ ತಿರುಗುತ್ತಿರುವ ಶಬ್ದ ಕೇಳ್ತಾ ಇದ್ರೆ ನನಗೆ ನಿದ್ದೆನೆ ಸರಿಯಾಗಿ ಬರ್ತಾ ಇರ್ಲಿಲ್ಲ. ಒಂದೊಂದು ಸಲ ತಿರುಗಿದಾಗ್ಲೂ 10 ಪೈಸಾ ಗಾಳಿಯಲ್ಲಿ ಕಲಿತು ಹೋದ ಹಾಗೆ ಅನ್ಸುತ್ತಕ್ಕ. ಏನ್ರೇ, ಬೆಳಿಗ್ಗೆನೆ ಕರೆಂಟ್ ಬಿಲ್ ಚರ್ಚೆ ಶುರು ಮಾಡಿದ್ದೀರಾ? ಈ ಮಜ್ಜಿಗೆ ಕುಡಿದು ಸ್ವಲ್ಪ ಶಾಂತಿಸಿ. ಏನೋ ಆ ಪೇಪರ್ ಮೇಲೆ ಏನೋ ಲೆಕ್ಕ ಬರಿತಾ ಇದ್ದೀರಾ? ಅತ್ತೆ, ಇದು ಕೇವಲ ಕಾಗದ ಅಲ್ಲ, ನಮ್ಮ ಮನೆ ಎಕನಾಮಿಕ್ ಬಜೆಟ್. ನಾವು ಹೀಗೆ ಕರೆಂಟ್ ಉಪಯೋಗಿಸ್ತಾ ಹೋದ್ರೆ ಬರುವ ವರ್ಷಕ್ಕೆ ನಾವು ಬೇಡ್ಕೊಂಡು ತಿನ್ಬೇಕಾಗಿ ಬರುತ್ತೆ. ಅದಕ್ಕೆ ನಂದೊಂದು ಮಾಸ್ಟರ್ ಪ್ಲಾನ್. ಆಗಲೇ ಪ್ರಸಾದ್ ಅಲ್ಲಿಗೆ ಬರುತ್ತಾನೆ. ಏನಮ್ಮ ಅವನಿ, ಏನೋ ಪ್ಲಾನ್ ಅಂತ ಇದೆಯಾ? ನೀನು ಪ್ಲಾನ್ ಅಂದ್ರೆ ನನಗೆ ಭಯವಾಗ್ತಾ ಇದೆ. ಎಲ್ಲ ಬಿಟ್ಟು ನನ್ನ ಪೆನ್ಷನ್ ದುಡ್ಡಿಗೆ ಕನ್ನ ಹಾಕ್ತಿಲ್ಲ ಅಲ್ವಾ? ಮಾವಯ್ಯ, ಈ ದಿನದಿಂದ ರಾತ್ರಿ ಹೊತ್ತು ನಮ್ಮ ಮನೆಯಲ್ಲಿ ಫ್ಯಾನ್ ಹಾಕೋದು ನಿಷೇಧ. ಎಲ್ಲರೂ ಮನೆ ಮುಂದೆ ಅಂಗಳದಲ್ಲಿ ಹಿತ್ತಲಿನಲ್ಲಿರುವ ಮಂಚದ ಮೇಲೆ ಮಲಗಬೇಕು. ಪ್ರಕೃತಿ ಕೊಡುವ ಗಾಳಿ ಉಚಿತ ಅಲ್ವಾ ಮಾವಯ್ಯ? ಏನಮ್ಮ, ಅಂಗಳದಲ್ಲ, ಈ ವಯಸ್ಸದಲ್ಲಿ ನಾನು ಹೊರಗಡೆ ಮಲಗಬೇಕಾ? ಊರಿನಲ್ಲಿರೋರೆಲ್ಲ ಪ್ರಸಾದ್ ಅವರಿಗೆ ಕರೆಂಟ್ ಬಿಲ್ ಕಟ್ಟುವ ಮುಖವಿಲ್ಲ, ಅದಕ್ಕೆ ರೋಡ್ ಮೇಲೆ ಮಲಗಿದ್ದಾನೆ ಅಂತ ಅಂದ್ಕೊಳ್ಳೋದಕ್ಕ? ಮಾವಯ್ಯ, ಲೋಕ ಏನ್ ಅಂದ್ಕೊಂಡ್ರೆ ನಮ್ಗೇನು? ಲೋಕ ನಮ್ಮ ಕರೆಂಟ್ ಬಿಲ್ ಕಟ್ಟಲ್ವಲ್ಲ. ಅನಾಮಿಕ ಅಕ್ಕ, ನೀನ್ ಹೇಳು, ಹೊರಗಡೆ ಮಲಗ್ಕೊಂಡ್ರೆ ಆರೋಗ್ಯಕ್ಕೆ ಕೂಡ ಒಳ್ಳೇದೇ ಅಲ್ವಾ? ಅನಾಮಿಕ ಅಸಹನೆಯಿಂದ ಹೀಗಂತಾಳೆ. ಅವನಿ, ಅಂಜಲಿ,
ನಿಮ್ಮ ಅತಿ ಬುದ್ಧಿವಂತನ ನಿಲ್ಸಿ. ಅತ್ತೆ ಮಾವಯ್ಯ ದೊಡ್ಡವರು. ಹೊರಗಡೆ ಮಲ್ಕೊಂಡ್ರೆ ಸೊಳ್ಳೆ ಕಚ್ಚುತ್ತೆ, ಮಂಜು ಬಿದ್ರೆ ಶೀತವಾಗುತ್ತೆ. ದುಡ್ಡು ಉಳಿತಾಯ ಮಾಡೋದು ಅಂತಂದ್ರೆ ಹೊರಗೆ ಮಲಕ್ಕೊಂಡು ಆರೋಗ್ಯನ ಹಾಳು ಮಾಡ್ಕೊಳ್ಬೇಕಾದ ಅಗತ್ಯವಿಲ್ಲ. ಅಕ್ಕ, ನೀನ್ ಯಾವಾಗ್ಲೂ ಹೀಗೆ ಸಂಪ್ರದಾಯ ಅಂತ್ಯ, ಆರೋಗ್ಯ ಅಂತ್ಯ, ಆದರೆ ಜೇಬು ಖಾಲಿ ಆದ್ರೆ ಮಾತ್ರ ನೋಡೋದಿಲ್ಲ. ಸೊಳ್ಳೆ ಕಚ್ಚದ ಹಾಗೆ ಬೇವಿನ ಎಣ್ಣೆ ಹಚ್ಕೊಳ್ಳೋಣ. ಹಾಗೆ ಮಾಡೋದ್ರಿಂದ ಉಳಿಯುವ ದುಡ್ಡು ಬೇರೆದಕ್ಕೆ ಉಪಯೋಗಿಸ್ಬೋದಲ್ಲ. ಹೌದು ಅಕ್ಕ, ನಾನು ಆ ಸೇವಿಂಗ್ಸ್ ಇಂದ ಒಂದು ಒಳ್ಳೆ ಸೀರೆ ಕೊಂಡ್ಕೋಬಹುದು. ನಮಗೆ ಬೇರೆ ಚಾಯ್ಸ್ ಇದ್ದಾಗ ದುಡ್ಡು ವೃಥಾ ಮಾಡೋದೇನಕ್ಕೆ? ಹಾಗೆ ಸ್ವಲ್ಪ ಹೊತ್ತು ಅವನಿ ಅಂಜಲಿ ವಾದಿಸುತ್ತಾರೆ. ಇನ್ನು ರಾತ್ರಿಯ ವೇಳೆ ಎಲ್ಲರೂ ಊಟ ಮುಗಿಸಿ ನಿದ್ರೆಗೆ ಸಿದ್ಧವಾಗುತ್ತಾ ಇರುತ್ತಾರೆ. ಅವರ ರೂಮಿಗೆ ಅವರು ಹೋಗ್ತಾ ಇದ್ರೆ ಅವನಿ ಗಟ್ಟಿಯಾಗಿ ಅರ್ಚುತ್ತಾಳೆ, ನಿಲ್ಲಿ, ಯಾರು ಒಳಗಡೆಗೆ ಹೋಗೋದಕ್ಕಿಲ್ಲ. ರಮೇಶ್ ಬಾವ, ಸುರೇಶ್, ಅರುಣ್, ಎಲ್ರು ಹೊರಗಡೆ ಬನ್ನಿ. ನಾವೆಲ್ಲರೂ ಈ ದಿನ ಹೊರಗಡೆ ಅಂಗಳದಲ್ಲೇ ಮಲ್ಗೋದು. ಏನವನಿ ತುಂಟತನ? ಕರೆಂಟ್ ಇದೆಯಲ್ಲ, ಹೊರಗಡೆ ಏನಕ್ಕೆ? ನನ್ನ ಹೆಂಡತಿಗೆ ಕರೆಂಟ್ ಬಿಲ್ ಫೋಬಿಯಾ ಹಿಡ್ಕೊಂಡಿದ್ದಾಣೆಯಾ. ಈ ರಾತ್ರಿಗೆ ನಾವು ಅಂಗಳದಲ್ಲೇ ಮಲಗಬೇಕು. ಇಲ್ಲ ಅಂದ್ರೆ ಈಕೆ ರಾತ್ರಿ ಎಲ್ಲ ಫ್ಯಾನ್ ಹತ್ರ ಕೂತ್ಕೊಂಡು ರೀಡಿಂಗ್ ಲೆಕ್ಕ ಮಾಡ್ತಾ ಇರ್ತಾಳೆ. ಅಂಜಲಿ, ನನಗೆ ಹೊರಗಡೆ ನಿದ್ರೆ ಬರಲ್ಲ. ಹೊರಗಡೆ ಸೊಳ್ಳೆ ಇದೆ. ಆ ಸೊಳ್ಳೆ ನನ್ ಜೊತೆ ಫುಟ್ಬಾಲ್ ಆಡ್ಕೊಳ್ಳುತ್ತೆ. ಅರುಣ್, ನಾನೊಂದು ರಿಸರ್ಚ್ ಓದಿದ್ದೀನಿ. ಆ ರಿಸರ್ಚ್ ಪ್ರಕಾರ ಸೊಳ್ಳೆ ಕಚ್ಚಿದ್ರೆ ಆರೋಗ್ಯಕ್ಕೆ ಒಳ್ಳೇದೇ ಅಂತೆ. ಆದ್ರಿಂದ ಇನ್ನು ಬಾ, ಚಾಪೆ ಹಿಡ್ಕೋ. ನೋಡಿದ್ಯಾ ಶಾರದಾ, ನಮ್ಮ ಸೊಸೆಯರ ಹುಚ್ಚುತನ ಯಾವ ಸ್ಥಾಯಿಗೇರಿದೆ. ಸೊಳ್ಳೆ ಕಚ್ಚಿದ್ರೆ ಒಳ್ಳೇದು ಅಂತಿದ್ದಾರೆ, ಇವರು ಹೀಗೆಲ್ಲ ಅಂತ ಇದ್ದಾರೆ. ಆದ್ರಿಂದ ಈ ಒಂದು ದಿನಕ್ಕೆ ನಾವು ಹೊರಗಡೆನೆ ಮಲ್ಕೊಳ್ಳೋಣ. ಸೊಳ್ಳೆ ಕಚ್ಚಿದ್ರೆ ಅವ್ರಿಗೆ ಅರ್ಥವಾಗುತ್ತಲ್ಲ ಅದೆಷ್ಟು ಕಷ್ಟ ಅಂತ. ಇನ್ನು ಎಲ್ಲ ಕುಟುಂಬ ಮಂಚಗಳು ಚಾಪೆಗಳು ಹಿಡಿದುಕೊಂಡು ಮನೆಯ ಮುಂದೆ ಅಂಗಳದಲ್ಲಿ ಜೋಡಿಸಿಕೊಳ್ಳುತ್ತಾರೆ. ಅನಾಮಿಕಾ ಮಾತ್ರ ಬೇಡ ಅಂತ ಎಷ್ಟು ವಾದಿಸಿದರೂ ಅವನಿ ಅಂಜಲಿ ಕೇಳಿಸಿಕೊಳ್ಳಲಿಲ್ಲ. ಆ ರಾತ್ರಿ ಗಾಳಿ ನಿಜಕ್ಕೂ ಬರ್ತಾ ಇರ್ಲಿಲ್ಲ. ಆದ್ರೆ ಅವನಿ ಮಾತ್ರ ವಾವ್, ಎಷ್ಟು ತಣ್ಣಗೆ ಇದೆಯೋ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಾದ ನಂತರ ಸೊಳ್ಳೆಗಳ ಸಂಗೀತ ಶುರುವಾಗುತ್ತೆ. ಹಬ್ಬ ಅವನಿ, ಇಲ್ಲಿ ಸೊಳ್ಳೆಗಳು ಜೂಮ್ ಮೀಟಿಂಗ್ ಇಟ್ಕೊಂಡು ಹೋಗಿದೆ. ನನ್ ಕಿವಿ ಹತ್ರ ಏನೋ ಗುಯ್ ಗುಯ್ ಅಂತ ಹಾಡ್ತಾ ಇದೆ. ಸುರೇಶ್, ಸ್ವಲ್ಪ ಹೊತ್ತು ಸಾನೆ ಇಂದಿರು. ಸ್ವಲ್ಪ ಹೊತ್ತಾದ ಮೇಲೆ ಆ ಸೊಳ್ಳೆಗಳು ಹೊಟ್ಟೋಗುತ್ತೆ. ನಮಗೆ ಕರೆಂಟ್ ಬಿಲ್ ಸೇವ್ ಆಗುತ್ತಲ್ವಾ. ಆ ಸೊಳ್ಳೆ ಕಚ್ಚಿದ ಜಾಗದಲ್ಲಿ ಕೆರ್ಕೊಂಡ್ರೆ ಹಾಯಾಗಿರುತ್ತೆ. ಅಕ್ಕ, ನನಗೇನೋ ಒಂಥರ ಅನಿಸ್ತಾ ಇದೆ. ಗಾಳಿ ಸ್ವಲ್ಪನೂ ಬರ್ತಾ ಇಲ್ವಲ್ಲ. ಬೆವರಿಂದ ನನ್ ಬಟ್ಟೆ ಒದ್ದೆಯಾಗಿ ಹೋಗಿದೆ. ಅಂಜಲಿ, ನಾನ್ ಮೊದ್ಲೇ ಹೇಳಿದ್ನ ಇಲ್ವಾ, ಹೊರಗಡೆ ಈ ಸಮಯದಲ್ಲಿ ಉಬ್ಬಸ ಹೆಚ್ಚಾಗಿರುತ್ತೆ. ಒಳಗಡೆ ಹೋಗೋಣ ಬನ್ನಿ. ಬೇಡ ಅಕ್ಕ, ಬೆಳಗಾಗೋದಕ್ಕೆ ಇನ್ನೂ 5 ಗಂಟೆ ಇದೆ. ಒಂದು ಸಲ ನಿದ್ದೆ ಹೋದ್ರೆ ಈ ಉಬ್ಬಸ ಈ ಸೊಳ್ಳೆಗಳು ನಮ್ಗೇನು ಲೆಕ್ಕವೇ ಅಲ್ವಲ್ಲ. ಶಾರದಾ, ನನಗೆ ನಡುಗ್ತಾ ಇದೆಯೇ. ವಾತಾವರಣ ಬಿಸಿಗೆ ಇದ್ರು ನನ್ಗೆ ಯಾಕೋ ಚಳಿ ಅನ್ನಿಸ್ತಾ ಇದೆ. ಈ ಉಬ್ಬಸಕ್ಕೆ ನಿಮಗೆ ಬೆವರು ಬಂದಿದೆ ಅಲ್ಲ, ಗಾಳಿಗೆ ಅದು ತಣ್ಣಗಾಗಿ ನಿಮಗೆ ಹಾಗೆ ಅನ್ನಿಸ್ತಾ ಇರ್ಬೇಕು. ಇನ್ನು ರಾತ್ರಿ 1 ಗಂಟೆ ದಾಟಿದ ಮೇಲೆ ವಾತಾವರಣ ಒಂದೇ ಸಲಕ್ಕೆ ತಣ್ಣಗಾಗುತ್ತದೆ. ಮಂಜು ಸುರಿಲಿಕ್ಕೆ ಶುರುವಾಗುತ್ತೆ. ಅನಾಮಿಕಂಗೆ ಎಚ್ಚರವಾಗಿ ಬಂದು ನೋಡುತ್ತಾಳೆ. ಎಲ್ರೂ ನಡುಗ್ತಾ ಇರ್ತಾರೆ. ಪ್ರಸಾದ್ ಅಂತೂ ಬಹಳ ಕೆಮ್ತಾ ಇರ್ತಾನೆ. ಎಲ್ರೂ ಎದ್ದೇಳಿ, ಒಳಗಡೆಗೆ ಹೋಗೋಣ. ಮಾವಯ್ಯನಿಗೆ ನೆಗಡಿ ಆದ ಹಾಗಿದೆ. ಅವನಿ ಎದ್ದೇಳು. ಇಲ್ಲ ಅಕ್ಕ, ಇನ್ನು ಸ್ವಲ್ಪ ಹೊತ್ತು ಆದ್ರೆ ಸೂರ್ಯ ಬರ್ತಾನೆ, ಆಗ ಕರೆಂಟ್ ಬಿಲ್ ಸೇವ್ ಆಗುತ್ತೆ. ಹಕ್ಷ, ಅವನಿ ಕೂಡ ಸೀನಲಿಕ್ಕೆ ಶುರು ಮಾಡುತ್ತಾಳೆ. ನನ್ ಗಂಟ್ಲು ಕಟ್ಕೊಂಡಿದೆ ಅಕ್ಕ. ಬೆಳಗಾಗುವ ಹೊತ್ತಿಗೆ ಪರಿಸ್ಥಿತಿ ದಾರುಣವಾಗಿ ಬದಲಾಗುತ್ತೆ. ಪ್ರಸಾದನ್ಗೆ ಜ್ವರ ಬರುತ್ತೆ. ಅವನಿ ಅಂಜಲಿಯ ಮುಖಗಳು ಸೊಳ್ಳೆ ಕಚ್ಚಿದ್ರಿಂದ ಊದ್ಕೊಂಡು ಹೋಗಿರುತ್ತೆ. ರಮೇಶ್, ಸುರೇಶ್ ನಿದ್ರೆ ಇಲ್ಲದೆ ಆಫೀಸ್ಗೆ ಹೋಗಲಾರದೆ ಕಷ್ಟಪಡ್ತಾ ಇರ್ತಾರೆ. ಆದರೂ ಸರಿ, ಆ ಜಿಪಣಿ ಸೊಸೆಯರು ಮಾತ್ರ ನಾವು ಈ ರಾತ್ರಿ 40 ರೂಪಾಯಿ ಉಳಿತಾಯ ಮಾಡಿದ್ವಿ ಅಂತ ಲೆಕ್ಕ ಹಾಕೋತಾ ಇರ್ತಾರೆ. ಆದರೆ ಮಧ್ಯಾಹ್ನವಾಗುವ ಹೊತ್ತಿಗೆ ಮನೆಯಲ್ಲಿ ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಗಿರುತ್ತೆ. ಅಂಜಲಿ ಅವನಿ ಸೋಫಾದಲ್ಲಿ ನೀರಸವಾಗಿ ಮಲ್ಕೊಂಡು ಕೆಮ್ತಾ ಇರ್ತಾರೆ. ಪ್ರಸಾದ್ ಜ್ವರದಿಂದ ಮಲಗಿರ್ತಾನೆ. ನೋಡಿದ್ರಾ, ನಾನ್ ಮೊದ್ಲೇ ಎಚ್ಚರಿಸಿದ್ನ ಇಲ್ವಾ? ಈಗ ನೋಡಿ, ಮಾವಯ್ಯ ಎಳಲಾರ್ದೆ ಹೋಗ್ತಾ ಇದ್ದಾರೆ. ನೀವು ಕೂಡ ನೀರಸವಾಗಿದ್ದೀರಾ. ಆ ಉಳಿತಾಯ ಮಾಡಿದ ದುಡ್ಡಿನಿಂದ ಈಗ ಔಷಧಿ ಕೊಂಡ್ಕೋಬೇಕಾಗಿ ಬರುತ್ತೆ. ಅದೆಲ್ಲ ಅಕ್ಕ, ವೈರಲ್ ಫೀವರ್ ಅಷ್ಟೆಲ್ಲ ಇದೆ ಅಲ್ಲ, ನಾವು ಹೊರಗಡೆ ಮಲ್ಕೊಂಡಿದ್ದಕ್ಕೆ ಬಂದಿದೆ ಅಂತ ನೀನ್ ಹೇಗೆ ಹೇಳ್ತೀಯಾ? ಹೌದು ಅಕ್ಕ, ಹೊರಗಡೆ ಗಾಳಿಯಲ್ಲಿ ಆಕ್ಸಿಜನ್ ಹೆಚ್ಚಾಗಿರುತ್ತಲ್ವಾ. ಆ ಆಕ್ಸಿಜನ್ ನಮ್ಮ ಆರೋಗ್ಯಕ್ಕೆ ಒಳ್ಳೇದೇ ಅಲ್ವಾ. ಏನೇ ನಿಮ್ಮ ವಾದ? ಹೊರಗಡೆ ಆಕ್ಸಿಜನ್ ಹೆಚ್ಚಾಗೇನೂ ಇಲ್ಲ, ಸೊಳ್ಳೆಗಳಿಂದ ಇನ್ಫೆಕ್ಷನ್ ಹೆಚ್ಚಾಗಿದೆ. ನಿಮ್ಮ ಮಾವಯ್ಯ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಅವರ ಮೈಯೆಲ್ಲ ಕೆಂಡದ ಹಾಗೆ ಸುಡ್ತಾ ಇದೆ. ಅವನಿ, ಅಂಜಲಿ, ಈ ರಾತ್ರಿಗಾದ್ರೂ ಒಳಗಡೆ ಮಲ್ಗೋಣ. ಕರೆಂಟ್ ಬಿಲ್ಲಿಗಿಂತ ನಮ್ಮ ಆರೋಗ್ಯ ಮುಖ್ಯ ಅಲ್ವಾ?
ಇಲ್ಲ ಅಕ್ಕ, ಈ ದಿನ ಕೂಡ ಹೊರಗಡೆನೆ ಮಲ್ಕೊಂಡ್ರೆ ಹೊರಗಡೆ ವಾತಾವರಣ ನಮ್ಮ ಬಾಡಿಗೆ ಅಭ್ಯಾಸವಾಗುತ್ತೆ. ನಾವು ಹೇಗಾದ್ರೂ ನಮ್ಮ ಕರೆಂಟ್ ಬಿಲ್ ಅನ್ನ ತಗ್ಗಿಸ್ಬೇಕು. ಇನ್ನು 2ನೇ ದಿನ ರಾತ್ರಿ ವಾತಾವರಣ ಇನ್ನೂ ವಿಚಿತ್ರವಾಗಿ ಬದಲಾಗುತ್ತೆ. ರಾತ್ರಿ 12 ಗಂಟೆಗೆ ಮಿಂಚು ಗುಡುಗುಗಳಿಂದ ಮಳೆ ಶುರುವಾಗುತ್ತದೆ. ಮಳೆ ಮಳೆ, ಬೇಗ ಒಳಗಡೆ ಹೋಗೋಣ, ಮಂಚ ಒದ್ದೆ ಆಗ್ತಾ ಇದೆ. ನಿಲ್ಲಿ, ಯಾರು ಒಳಗಡೆ ಹೋಗೋದ್ ಬೇಡ. ಮಳೆ ಬಂದ್ರೆ ಗಾಳಿ ತಣ್ಣಗಾಗುತ್ತೆ. ನಾವು ಜಗಲಿ ಮೇಲೆ ತಲೆನ ಒಳಗಡೆ ಇಟ್ಟು ಮಲ್ಗೋಣ. ಒಳಗಡೆಗೆ ಹೋದ್ರೆ ಮತ್ತೆ ಲೈಟ್ ಹಾಕ್ಬೇಕು, ಕರೆಂಟ್ ವೇಸ್ಟು. ಹೌದು, ಈ ಮಳೆ ನೀರು ನಮ್ಮ ಕಾಲಿನ ಮೇಲೆ ಬಿದ್ರೆ ಕಾಲು ನ್ಯಾಚುರಲ್ ಆಗಿ ಕ್ಲೀನ್ ಆಗಿ ಹೋಗುತ್ತೆ. ಅಂಜಲಿ, ನೀನು ಮತ್ತೆ ಹುಚ್ಚಿಯಾಗಿ ಮಾತಾಡ್ತಾ ಇದೀಯಾ. ಮಳೆಯಲ್ಲಿ ನೆಂದ್ರೆ ನ್ಯೂಮೋನಿಯಾ ಬರುತ್ತೆ. ನಾನು ಒಳಗಡೆಗೆ ಹೋಗ್ತಾ ಇದ್ದೀನಿ, ನಿಮ್ಮಿಷ್ಟ. ಅನಾಮಿಕ, ರಮೇಶ್ ಒಳಗಡೆಗೆ ಹೊರಟು ಹೋಗುತ್ತಾರೆ. ಆದ್ರೆ ಅವನಿ, ಅಂಜಲಿ ಪಂತಕ್ಕಾಗಿ ಪ್ರಸಾದನನ್ನು, ಸುರೇಶ್ನನ್ನು, ಅರುಣನ್ನು ಕೂಡ ಹೊರಗಡೆ ಇರುವಂತ ಹೇಳುತ್ತಾರೆ. ಮಳೆ ಬರ್ತಾ ಇದ್ರು, ನಡುಗುತ್ತಾ ಇದ್ರು. ಅವರು ಅಲ್ಲಿ ಜಗಲಿ ಮೇಲೆ ಮೊಂಡಿಯಾಗಿ ಕುಳಿತಿರುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಪ್ರಸಾದನಿಗೆ ಉಸಿರು ಆಡುವುದಕ್ಕೆ ಕಷ್ಟವಾಗುತ್ತೆ. ಅವನಿ, ಅಂಜಲಿ ಇಬ್ಬರು ನಿಜಕ್ಕೂ ಮಂಚದ ಮೇಲಿಂದ ಏಳಲಾರದೆ ಕಣ್ಣು ತೇಲಿಸುತ್ತಾ ಇರ್ತಾರೆ. ರಮೇಶು, ಬೇಗ ಡಾಕ್ಟರ್ನ ಕರೆಯೋ, ಇವ್ರನ್ನ ನೋಡಿ ನಿಜಕ್ಕೂ ಮಾತೇ ಆಡ್ತಾ ಇಲ್ಲ. ಇನ್ನು ರಮೇಶ್ ತಕ್ಷಣ ಫೋನ್ ಮಾಡಿದ್ದರಿಂದ ಡಾಕ್ಟರ್ ಮನೆಗೆ ಬರುತ್ತಾರೆ. ಏನ್ರಿ ಪ್ರಸಾದ್ ಅವರೇ, ಈ ವಯಸ್ಸಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಹೊರಗೆ ಮಲಗೋದೇನೋ? ಮೂವರಿಗೂ ವೈರಲ್ ಫೀವರ್ ಹೆಚ್ಚಾಗಿದೆ, ಬಾಡಿಯಲ್ಲಿ ಡಿಹೈಡ್ರೇಷನ್ ಹೆಚ್ಚಾಗಿದೆ. ತಗೊಳ್ಳಿ ಈ ಪ್ರಿಸ್ಕ್ರಿಪ್ಷನ್ ಔಷಧಿ ಈಗಲೇ ಹಾಕೋಬೇಕು. ಹಾಗೆ 1 ವಾರ ಎಲ್ರೂ ಬಿಸಿ ನೀರಿನಿಂದ ಸ್ನಾನ ಮಾಡಬೇಕು. ರೂಮಿನಲ್ಲಿ ಗಾಳಿ ಬೆಚ್ಚಗಿರುವ ಹಾಗೆ ನೋಡ್ಕೊಳ್ಳಿ. ಒಳ್ಳೇದು ಡಾಕ್ಟರ್ ಅವರೇ, ಆದರೆ ಈ ಔಷಧಿಗೆ ಬಿಲ್ ಎಷ್ಟಾಗುತ್ತೆ? ಎಷ್ಟಾ? ಔಷಧಿ ಟೆಸ್ಟ್ ಎಲ್ಲ ಸರಿ ಸುಮಾರು 6,000 ರೂಪಾಯಿ ಆಗುತ್ತಮ್ಮ. 6,000 ರೂಪಾಯಿನ? ನನ್ನ ಜಿಪಣಿ ಸಸಿಯರೇ, ಕೇಳಿಸ್ತಾ? ನೀವು 2 ದಿನ ಕಷ್ಟಪಟ್ಟು ಸೇವ್ ಮಾಡಿದ 80 ರೂಪಾಯಿಗಾಗಿ ಈಗ 6,000 ರೂಪಾಯಿ ಡಾಕ್ಟರ್ಗೆ ಸುರಿತಾ ಇದ್ದೀನಿ. ಇದೇನಾ ನಿಮ್ ಬುದ್ಧಿವಂತಿಕೆ? ಅವನಿ, ಅಂಜಲಿ, ಈಗ ಅರ್ಥವಾಯ್ತಾ? ನಮ್ಮ ಕರೆಂಟ್ ಬಿಲ್ ಮೇಲೆ ಮಾಡುವ ಉಳಿತಾಯ ನಮ್ಮ ಆರೋಗ್ಯದ ಖರ್ಚಿಗಿಂತ ಬಹಳ ಕಡಿಮೆ. ಒಂದು ಫ್ಯಾನ್ ಹಾಕೊಂಡ್ರೆ ತಿಂಗಳಿಗೆ ಸ್ವಲ್ಪ ಬಿಲ್ ಹೆಚ್ಚಾಗಿ ಬರುತ್ತೇನೋ, ಆದರೆ ಈ 6,000 ರೂಪಾಯಿಂದ ನಾವು ಎಷ್ಟು ತಿಂಗಳ ಕರೆಂಟ್ ಬಿಲ್ ಕಟ್ಟಬಹುದು ಗೊತ್ತಾ? ನಿಮ್ಮ ಲೆಕ್ಕದ ಹುಚ್ಚಿನಿಂದ ಈಗ ಎಲ್ರಿಗೂ ರೋಗ ತರಿಸಿದ್ದೀರಾ. ಸಾರಿ ಅಕ್ಕ, ನಾವು ಕೇವಲ ನಂಬರನ್ನೇ ನೋಡಿದ್ವಿ, ಮನುಷ್ಯರನ್ನೇ ನೋಡಿಲ್ಲ. ಕರೆಂಟ್ ಬಿಲ್ ಕಡಿಮೆ ಮಾಡಬೇಕು ಅಂತ ಎಲ್ರಿಗೂ ಕಷ್ಟ ಕೊಟ್ವಿ. ಹೌದು ಅಕ್ಕ, ನನಗೀಗ 6,000 ರೂಪಾಯಿ ಬಿಲ್ಲು ಕಣ್ಣ ಮುಂದೆ ಕಾಣಿಸ್ತಾ ಇದೆ. ಮೈಯೆಲ್ಲ ನೋವು ಆಗ್ತಾ ಇದೆ. ಇನ್ನು ಮೇಲಿಂದ ನಾವು ಇಂಥ ಕೆಲಸ ಮಾಡಲ್ಲ. ಈಗಲಾದ್ರೂ ಬುದ್ಧಿ ಬಂತು, ಸಂತೋಷ. ಅನಾಮಿಕಾ, ಡಾಕ್ಟರ್ ಹೇಳಿದ ಹಾಗೆ ಔಷಧಿಯನ್ನು ತಗೊಂಬಮ್ಮ. ಸರಿ ಅತ್ತೆ. ಅವನಿ, ಅಂಜಲಿ, ನಾನು ಮೊದಲೇ ಹೇಳಿದ್ದೆ ಅಲ್ಲ, ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಏನೂ ಇಲ್ಲ ಅಂತ. ಇನ್ನು ಅನಾಮಿಕಾ ಅವರೆಲ್ಲರಿಗೂ ಸೇವೆ ಮಾಡುತ್ತಾಳೆ. ಸಮಯಕ್ಕೆ ಸರಿಯಾಗಿ ಒಳ್ಳೆಯ ಆಹಾರ ಕೊಡುವುದು, ಔಷಧಿ ಕೊಡುವುದರಿಂದ ಅವರೆಲ್ಲರೂ ಚೇತರಿಸಿಕೊಳ್ಳುತ್ತಾರೆ. ಅವನಿ, ಅಂಜಲಿ ತಮ್ಮ ಜಿಪುಣತನವನ್ನು ಕಡಿಮೆ ಮಾಡಿಕೋತಾರೆ. ಆದರೆ ಆ ಅಭ್ಯಾಸ ಅಷ್ಟು ಬೇಗ ಹೋಗಲ್ವಲ್ಲ. 1 ವಾರದ ನಂತರ ರಾತ್ರಿ ಹೊತ್ತು ಎಲ್ಲರೂ ತಮ್ಮ ತಮ್ಮ ರೂಮಿನಲ್ಲಿ ಫ್ಯಾನ್ ಹಾಕೊಂಡು ಪ್ರಶಾಂತವಾಗಿ ನಿದ್ರೆ ಹೋಗ್ತಾ ಇರ್ತಾರೆ. ಅವನಿ ಮೆಲ್ಲಗೆ ಅಂಜಲಿ ಹತ್ರ ಹೋಗ್ತಾಳೆ. ಅಂಜಲಿ, ನಿದ್ರೆ ಮಾಡ್ತಾ ಇದ್ಯಾ? ಇಲ್ಲ ಅಕ್ಕ, ಹೇಳು. ಏನು, ಮತ್ತೆ ನಾವು ಜಗಲಿ ಮೇಲಕ್ ಹೋಗ್ಬೇಕಾ? ಅಮ್ಮೋ, ಬೇಡ ಅಕ್ಕ. ಜಗಲಿ ಬೇಡ ಹೊರತು ನನ್ಗೊಂದು ಐಡಿಯಾ ಬಂತೆ. ನಾವು ಫ್ಯಾನ್ ಅನ್ನ 5 ಸ್ಪೀಡಲ್ಲಿ ಇಡ್ತಾ ಇದೀವಲ್ಲ, ಅದನ್ನೇ 1ರಲ್ಲಿ ಇಟ್ರೆ ಸ್ವಲ್ಪ ಕರೆಂಟ್ ಉಳಿತಾಯವಾಗುತ್ತಲ್ಲ. ಅಕ್ಕ, ನೀನು ನಿಜಕ್ಕೂ ಬದ್ಲಾಗಲ್ಲ. ಆದ್ರೆ ಆ 1ರಲ್ಲಿ ಇಟ್ರೆ ಆ ಬಿಸಿ ಬೇಗೆಗೆ ಜ್ವರ ಬಂದು ಮತ್ತೆ 5,000 ಖರ್ಚಾಗತ್ತೆ. ಅದಕ್ಕಿಂತ ಫ್ಯಾನ್ ಸ್ಪೀಡ್ ಅನ್ನ 5ರಲ್ಲೇ ಇಟ್ಟು ಹಾಯಾಗಿ ಮಲ್ಕೊಳ್ಳೋಣ. ಅನಾಮಿಕಾ ಹೊರಗಿನಿಂದ ಇವರಿಬ್ಬರ ಮಾತನ್ನು ಕೇಳ್ತಾ, ಅವನಿ, ಅಂಜಲಿ, ಇನ್ನು ನಿದ್ದೆ ಮಾಡಿಲ್ವಾ? ಮತ್ತೆ ಯಾವ ರೀಡಿಂಗ್ ಲೆಕ್ಕ ಮಾಡ್ತಾ ಇದ್ದೀರಾ? ಹಾ, ಏನಿಲ್ಲ ಅಕ್ಕ, ಮಲಗ್ತಾ ಇದೀವಿ, ಗುಡ್ ನೈಟ್. ಆ ದಿನದಿಂದ ಪ್ರಸಾದನ ಮನೆಯಲ್ಲಿ ಕರೆಂಟ್ ಬಿಲ್ ಭಯ ಹೋಗಿ ನಗುವಿನ ಬೆಳಕು ತುಂಬುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.